ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದೊಳ್ಳೆ ರೆಸಿಪಿನ ವೆರಿ ಈಸಿ ಕ್ವಿಕ್ ಆಗೋವಂಥ ರೆಸಿಪಿನ ಮಾಡ್ಕೊಳ್ಳೋಣ. ಸಬ್ಬಸಿಗೆ ಸೊಪ್ಪಿನ ಪಲ್ಯ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದು ಬ್ರೌನಿಷ್ ಆಗೋ ತನಕ ಬಿಟ್ಟು ಟೊಮೊಟೊ ಹಣ್ಣನ್ನ ಆ್ಯಡ್ ಮಾಡ್ಕೋಬೇಕು. ನೀಟಾಗಿ ಟೊಮೊಟೊ ಹಣ್ಣನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಮತ್ತೆ ಒಂದು ನಿಮಿಷ ಬೇಯಿಸ್ಕೋಬೇಕು. ಅದಾದಮೇಲೆ ಚಿಲ್ಲಿ ಪೌಡ್ರ್, ಸ್ವಲ್ಪ ಮಸಾಲೆ ಪೌಡ್ರು, ಟರ್ಮರಿಕ್ ಪೌಡರ್ನ ಹಾಕಿಬಿಟ್ಟು ಮತ್ತು 1-2 ಮಿನಿಟ್ಸ್ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ತುಂಬ ಒಳ್ಳೆ ಬೇಗ ಆಗೋಂತಹ ರೆಸಿಪಿ. ಮತ್ತು ಇದಕ್ಕೆ ತೊಳೆದಿಟ್ಟಿರೋಂಥ ಸಬ್ಬಸಿಗೆನ ಆ್ಯಡ್ ಮಾಡ್ಕೋಬೇಕು. ಯಾವಾಗಲೂ ಸಬ್ಬಸಿಗೆ ಸೊಪ್ಪನ್ನು ನೀಟಾಗಿ ಉಪ್ಪಲ್ಲಿ ನೆನೆಸಿಟ್ಟು ತೊಳೆದು ಹಾಕಬೇಕು. ಯಾಕಂದರೆ ತುಂಬ ಪೆಸ್ಟಿಸೈಡ್ಸ್ ಹೊಡೆದಿರ್ತಾರೆ ಸೊಪ್ಪುಗಳಿಗೆ. ಸೊ ಹಾಗಾಗಿ ನೀಟಾಗಿ ತೊಳೆದು ಅಡುಗೆಗೆ ಯೂಸ್ ಮಾಡಬೇಕು. ಇದನ್ನು ನೀಟಾಗಿ ಬೇಯಿಸ್ಕೊಂಡು ಹಾಗೆ ಒಂದು 5 ಮಿನಿಟ್ಸ್ ಇದನ್ನು ನೀಟಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ 5 ಮಿನಿಟ್ಸ್ ಬಿಟ್ಟರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದಾದಮೇಲೆ ಈ ರೀತಿ ಎಲ್ಲ ಸೊಪ್ಪು ಒಂದು ಕನ್ಸಿಸ್ಟೆನ್ಸಿಗೆ ನೀಟಾಗಿ ಬೇಯ್ದ್ಮೇಲೆ ಈ ಥರ ಆಗುತ್ತೆ. ಇದಾದಮೇಲೆ ಬೇಯಿಸಿಟ್ಕೊಂಡಿರೋವಂಥ ಹೆಸರು ಕಾಳನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು 5 ಮಿನಿಟ್ಸ್ ಇದನ್ನು ಕಲಿಸ್ಕೊಂಡು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ರುಚಿಯಾದಂತಹ ಹೆಸರು ಕಾಳು ಮತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಬ್ಯಾಚುಲರ್ಸ್ಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ.